ಇರ್ಷಾದ್ ಅವರೇ, ಈಗ ಕಾಂಗ್ರೆಸ್ನದು ಒಂದು ರೀತಿ ಏಕಾಂಗಿ ಹೋರಾಟ ಅಂತ ಅನಿಸುತ್ತಾ, ಅಥವಾ ಈ ಕ್ರೆಡಿಟನ್ನು ನಾವೇ ತೆಗೆದುಕೊಳ್ಬೇಕು ಅಂತ ಈ ಹೋರಾಟ ಮಾಡ್ದಂಗೆ ಕಾಣಿಸ್ತಾ ಇದೆ? ಯಾಕಂದರೆ ನೀವು ಫಸ್ಟ್ ದೆಹಲಿಯಲ್ಲಿ ಹೇಳಿದ್ರಿ ನಾವೇ ಧ್ವನಿ ಎತ್ತಿದ್ದು ಅಂತೇಳಿ. ಈಗ ಬೇರೆ ಬೇರೆ ನಿಮ್ಮ ಮಿತ್ರ ಪಕ್ಷಗಳು ಏನಿದ್ದಾವೆ, ಇಂಡಿಯಾ ಒಕ್ಕೂಟ, ಅವರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಿ ದೊಡ್ಡ ಮಟ್ಟದ ಒಂದು ಮೆಸೇಜ್ ಕೊಡ್ಬೋದಾಗಿತ್ತು. ಬಟ್ ಇವರು ನಾವೇ ಇದನ್ನು ಮಾಡಬೇಕು, ನಮಗೆ ಎಲ್ಲನೂ ಸಲ್ಲಬೇಕು ಅಂತ ಹೋಗ್ತಿದ್ದಾರೆ ಅನ್ಸುತ್ತಾ? ಸರ್, ಅದಕ್ಕೆ ತಾನೇ ಎಲ್ಲರೂ ಕಾಂಗ್ರೆಸ್ ಅವ್ರಿಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಜನ ಬಿಟ್ಟು ಹೋಗ್ತಾ ಇರೋದು ಏನಕ್ಕಂದ್ರೆ ಅವ್ರು ಇನ್ನೂ ಆ ಮನಸ್ಥಿತಿಯಿಂದ ಆಚೆ ಬಂದಿಲ್ಲ. ನಾವು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದು ಮನಸ್ಥಿತಿ ಇದೆಯಲ್ಲ, ಅದು ಬದಲಾವಣೆ ಆಗಬೇಕು ಕಾಂಗ್ರೆಸ್ಸಲ್ಲಿ. ಅವ್ರು ಏನು ಯೋಚನೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ, ರಾಹುಲ್ ಗಾಂಧಿ ಏನಾದರೂ ಒಂದು ತೀರ್ಮಾನ ತೊಗೊಂಡ್ಬಿಟ್ರೆ ಅದೇ ಫೈನಲ್ ಅನ್ನೋದು. ಅದು ಆ ಥರ ಇರಲ್ಲ. ಜನರು ಏನು ತೀರ್ಮಾನ ತೊಗೊಳ್ತಾರೆ ಅದು ಫೈನಲ್. ವೋಟ್ ಚೋರಿ ಬಗ್ಗೆ BJP ಇರಲಿ ಕಾಂಗ್ರೆಸ್ ಇರಲಿ ಇಬ್ಬರು ಮಾತಾಡಬಾರ್ದು. ಏನಕ್ಕಂದರೆ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳಿನ ಬಗ್ಗೆ ಮಾತಾಡೋ ಥರ ಕಾಣಿಸುತ್ತೆ. ಅವರು ಕಾಂಗ್ರೆಸ್ ಅವ್ರು ವೋಟ್ ಚೋರಿ ಮಾಡಿದಾರಂತ BJP ಅವ್ರು ಹೇಳಿದ್ರು, ಅವ್ರು ಮಾಡಿದ್ರಂತ ಇವರು ಮಾಡ್ತಾ ಇದ್ದಾರಾ? ಇವ್ರು ಏನು ಸುಧಾರಣೆ ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ದೇಶದ ಬಗ್ಗೆ ಸ್ವಲ್ಪ ಏನಾದರೂ ಕಾಳಜಿಗಳಿದ್ರೆ ದಯವಿಟ್ಟು ಇದು ಕ್ಲಿಯರ್ ಆಗೋವರೆಗೂ ಎಲೆಕ್ಷನ್ಗಳೇ ಮಾಡೋದು ಬೇಕಾಗಿಲ್ಲ. ಕಾಂಗ್ರೆಸ್ ಏನಕ್ಕೆ ಸ್ಟ್ಯಾಂಡ್ ತೊಗೊಳ್ಳಲ್ಲ? ಅದು ನಾವು ಯಾವುದು ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ, ಬೈಕಾಟ್ ಮಾಡ್ತೀವಿ, ಇದು ಕ್ಲಿಯರ್ ಆಗಲಿ ಅಂತ ಅದು ಹೇಳಿ. ಎಲೆಕ್ಷನ್ ಬಂದರೆ ಎಲೆಕ್ಷನ್ನು ಕಂಟೆಸ್ಟ್ ಮಾಡ್ತಾರೆ, ಸೋತದ ಮೇಲೆ ವೋಟ್ ಚೋರಿನೂ ಅಂತಾರೆ. ಯಾವ ಥರ ಡಬಲ್ ಸ್ಟ್ಯಾಂಡರ್ಡ್ ಇದ್ದು ಅರ್ಥ ಆಗ್ತಿಲ್ಲ. ನಾವು ಸೋತಿದ್ದೀವಿ, ಸೋತದ ಮೇಲೆ ನಮ್ಗೆ ಗೊತ್ತು, ಜನರು ಕೊಟ್ಟಿರೋ ತೀರ್ಪಿಗೆ ನಾವು ತಲೆ ಬಗ್ಸ್ಕೊಂಡಿದ್ದೀವಿ. ಇಲ್ಲಪ್ಪ ಎಲ್ಲೋ ಒಂದು ಕಡೆ ನಮ್ಮ ಕಡೆಯಿಂದ ತಪ್ಪಾಗಿರ್ಬೋದು ಅಂತ ಒಪ್ಕೊಂಡಿದ್ದೀವಿ. ನಾವೇನು ವೋಟ್ ಚೋರಿ ಅಂತ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅದೇ ರಾಗವಣೆ ಮಾಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಇವಾಗ ನೋಡಿ, ಮೊನ್ನೆ ಪಂಜಾಬಲ್ಲಿನೂ ಹಂಗೆ ಕಡಿಮೆ ಅಂದರೂ ಒಂದು 9,000 ಜನ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಲೋಕಲ್ ಎಲೆಕ್ಷನ್ಗೆ. ಕಾಂಗ್ರೆಸ್ ಬರೀ ಒಂದು 10 ಜನದೇನೋ ಪೇಪರ್ ಸರಿಯಾಗಿ ಫಿಲ್ ಮಾಡಿಲ್ಲ ಅಂತ ರಿಜೆಕ್ಟ್ ಆಗಿದೆ. ಅದಕ್ಕೆ ಬಂದು ಪಂಜಾಬಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇದೆ, ಎಲೆಕ್ಷನ್ ಮುಂಚೆನೆ ಕಾಂಗ್ರೆಸ್ ಅವ್ರಿಗೆ ಸೋಲಿಸ್ಬೇಕಂತ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಅಂದರೆ ಏನು ಎಲೆಕ್ಷನ್ ಕಮಿಷನ್ ಅವ್ರು ನಾವು ಹೇಳೋ ಥರ ಕೇಳತ್ತಾ? ಬೇರೆ ಕ್ಯಾಂಡಿಡೇಟ್ಗಳು ಹಾಕಿದಾರಿಲ್ಲ, ಅಕಾಲಿದವ್ರು ಹಾಕಿದ್ದಾರೆ, ಇಂಡಿಪೆಂಡೆಂಟ್ಗಳು ಹಾಕಿದ್ದಾರೆ, ಆಮ್ ಆದ್ಮಿ ಪಾರ್ಟಿಯವ್ರು ಹಾಕಿದ್ದಾರೆ, ಕಾಂಗ್ರೆಸ್ ಅವ್ರು ಹಾಕಿದ್ದಾರೆ. ಬರೀ ಕಾಂಗ್ರೆಸ್ ಅವ್ರದ್ದು ಮಾತ್ರ ರಿಜೆಕ್ಟ್ ಏನಕ್ಕಾಗತ್ತೆ? ಎಲ್ಲೋ ಒಂದು ಕಡೆ ಅವ್ರು ಹೋಮ್ವರ್ಕ್ ಮಾಡಿರಲ್ಲ, ಕರೆಕ್ಟಾಗಿ ಫಿಲ್ ಮಾಡಿರಲ್ಲ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ವೋಟ್ ಚೋರಿ ಆಗುತ್ತೆ, ಯಾವ ಥರ 2 ಥರ ವೋಟ್ ಚೋರಿ ಆಗುತ್ತೆ. ಹಿಂದಿ ಬೆಲ್ಟಲ್ಲಿ ಯಾವ ಥರ ವೋಟ್ ಚೋರಿಗಳು ನಡೀತಾ ಇದೆ ಅಂದರೆ, ಅಲ್ಲೆಲ್ಲ ನೋಡಿ, ಡೆಲ್ಲಿ, ಮಧ್ಯಪ್ರದೇಶ, UP, ರಾಜಸ್ಥಾನ, ಈ ಸೈಡ್ ಎಲ್ಲ ಹಿಂದಿ ಮಾತಾಡೋರು. ಇಲ್ಲಿಂದ ಡೆಲ್ಲಿಯಿಂದ ಬೇಕಾದರೆ UPಗೆ ಒಂದು 10,000 ಜನರು ಕರ್ಕೊಂಡೋಗಿ ವೋಟ್ ಹಾಕ್ಸಿದ್ರು, ಯಾರಿಗೂ ಡೌಟ್ ಬರಲ್ಲ. ಏನಕ್ಕಂದರೆ ಎಲ್ಲ ಒಂದೇ ಥರ ಮಾತಾಡ್ತಾರೆ. ಅದೇ ಕರ್ನಾಟಕದಲ್ಲಿ ಮಾಡೋಕ್ಕಾಗಲ್ಲ, ಪಂಜಾಬಲ್ಲಿ ಮಾಡೋಕ್ಕಾಗಲ್ಲ. ಏನಕ್ಕೆ? ಇಲ್ಲಿ ಲೋಕಲ್ ಮಾತಾಡ್ತೀವಿ. ಕನ್ನಡದವರು ಬೇರೆ ಲ್ಯಾಂಗ್ವೇಜ್ ಮಾತಾಡಿದ ತಕ್ಷಣ ಗೊತ್ತಾಗುತ್ತೆ, ಇಲ್ಲ ಇವನು ಆಚೆಯಿಂದ ಬಂದಿದ್ದಾನೆ ಅಂತ. ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಲೋಕಲಲ್ಲಿ ಯಾವಾಗವರೆಗೂ ಜನರಿಗೆ ಹಿಡ್ಕೊಳ್ಳಲ್ಲ, ಅವಾಗವರೆಗೂ ಇದೆಲ್ಲ ನಡೀತಾ ಇರುತ್ತೆ. ನಾವು ನಮ್ಮ ಬೂತ್ ಲೆವೆಲಲ್ಲಿ ಕೆಲಸಗಳು ಮಾಡಬೇಕು. ನಿಜವಾಗ್ಲೂ BJP ಗೆಲ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಅವರು ಶ್ರಮ ಹಾಕಿದ್ದಾರೆ, ಅವ್ರು ವೋಟ್ ಚೋರಿ ಮಾಡ್ತಾ ಇದ್ರು, ಏನು ಮಾಡ್ತಾ ಇದ್ರು, ಒಟ್ಟಲ್ಲಿ ಗೆಲ್ಕೊಂಡು ಬರ್ತಾ ಇದ್ದಾರೆ. ನಾವು ಅದರಿಂದ ಪಾಠ ಕಲ್ತಿದ್ದೀವಿ. ನಾವು ಇವಾಗ ಏನು ಮಾಡ್ತಾ ಇದೀವಿ ಅಂದರೆ ಬೂತ್ ಲೆವೆಲಿಂದ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆಮ್ ಆದ್ಮಿ ಪಾರ್ಟಿಯವರು ನಾವು ಬರೀ ವೋಟ್ ಚೋರಿ ಆಗಿದೆ ಅಂತ ಹೇಳ್ಕೊಂಡಿದ್ರೆ ಜನ ಕೇಳಲ್ಲ. ನಾವು ಏನು ಮಾಡಬೇಕು ಅದು ಮಾಡಬೇಕು. ಕಾಂಗ್ರೆಸ್ ಅವರು ಅಲ್ಲೇ ವಿಫಲ ಆಗ್ತಿರೋದು. ಅವ್ರು ಏನಾಗಿದೆ ಅಂದರೆ, ರಾಹುಲ್ ಗಾಂಧಿ ಹೇಳೋದು ಬಿಟ್ಟು ಬೇರೆ ಯಾವುದು ಕೇಳೋಕ್ಕೆ ರೆಡಿ ಇಲ್ಲ. ದಯವಿಟ್ಟು ಸ್ವಲ್ಪ ಗ್ರೌಂಡಲ್ಲಿ ಇಳಿದ್ಬಿಟ್ಟು ಕೆಲಸ ಮಾಡಲಿ. ಲೋಕಲ್ ಜನ ಹೆಂಗಿದ್ದಾರೆ, ಯಾರು ಬರ್ತಾ ಇದ್ದಾರೆ ಅಂತ ಡಿಲೀಟ್ ಆಗಿದ ತಕ್ಷಣವೇ ಏನಕ್ಕೆ ನಾವು ರೈಸ್ ಮಾಡಲ್ಲ ಕ್ವಶನ್, ಏನಕ್ಕೆ ಡಿಲೀಟ್ ಆಗಿದೆ ಅಂತ? ಎಲೆಕ್ಷನ್ ಆದ್ಮೇಲೆ ಏನಕ್ಕೆ ಮಾತಾಡ್ತೀವಿ? ಪಾರ್ಟಿ ಪಕ್ಷದ ವಕ್ತಾರರಿಗೆ ಸ್ವಲ್ಪ ಮಾಹಿತಿ ಇದೆಯಾ ಸರ್? ದಿನೇಶ್ ಸರ್ ನಿಮ್ ಪ್ರಕಾರ ಹೆಂಗಂದ್ರೆ, ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರೆ ಮಾತ್ರ ಮಾಹಿತಿ ಇರುತ್ತೆ, ಕಾಂಗ್ರೆಸ್ ವಿರುದ್ಧ ಮಾತಾಡಿದ ತಕ್ಷಣ ಮಾಹಿತಿ ಇರಲ್ಲ. ನಾನು ಏನ್ ಹೇಳಕ್ ಹೇಳ್ತಾ ಇದೀನಿ ಮೊದಲು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಗ್ರೌಂಡ್ ಲೆವೆಲ್ ಅಲ್ಲಿ ಕಾಂಗ್ರೆಸ್ ಸೋಲಿದೆ ಅಂತ ಹೇಳ್ತಾ ಇದೀನಿ. ಯಾವಾಗ ಬೂತ್ ಲೆವೆಲ್ ಅಲ್ಲಿ ಕೆಲಸ ಮಾಡಲ್ಲ, ಚೋರಿ ಆಗ್ತಾ ಇದೆ. ಯಾವ ತರ ನೀವೆಲ್ಲ ಒಟ್ಟಿಗೆ ಇಂಡಿಯಾ ಕೊಡ್ತಲ್ಲಿ ಇದ್ರಲ್ವಾ, ಅದಕ್ಕೆ ಹಂಗೆ ಕೇಳ್ತಾ ಇದಾರೆ ಅವರು. ಸರ್, ವೋಟ್ ಚೋರಿ ಆಗ್ತಾ ಇದೆ ಅಂತಾನೆ ನಾನು ಹೇಳ್ತಾ ಇರೋದು. ಯಾವ ತರ ಆಗ್ತಾ ಇದೆ ಅಂತ ಹೇಳ್ತಾ ಇದೀನಿ. ಅವ್ರು ಅರ್ಥ ಮಾಡ್ಕೊಂತಾ ಇಲ್ಲ. ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇದೀನಿ. ಕಾಂಗ್ರೆಸ್ ಅವರು ಗ್ರೌಂಡ್ ಲೆವೆಲ್ ಇಂದ ದೂರ ಹೋಗಿದ್ದಾರೆ. ಅವ್ರು ಇನ್ನ ಎಲ್ಲೋ ಕುತ್ಕೊಂಡು ರಾಜ್ಯದ ತರ ಯೋಚನೆ ಮಾಡ್ತಾ ಇದಾರೆ. ದಯವಿಟ್ಟು ಗ್ರೌಂಡಿಗೆ ಬರಬೇಕು. ಗ್ರೌಂಡಿಗೆ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಸರ್, SIR ನಡೀತಾ ಇದೆಲ್ಲ, ಡಿಲೀಟ್ ಆಗುತ್ತೆ, ಆವಾಗಲೇ ನಾವು ಜನರು ಕರ್ಕೊಂಡು ಬಂದು ಏನಕ್ಕೆ ಡಿಲೀಟ್ ಮಾಡ್ತಾ ಇದ್ದಾರೆ ಯಾರಾದ್ರೂ ಪ್ರಶ್ನೆ ಮಾಡ್ತಾ ಇದೀವಾ? ಏನಕ್ಕೆ ನಾವು ಮಾತಾಡ್ತಾ ಇಲ್ಲ? ಅಲ್ಲ ಬೂತ್ ಏಜೆಂಟ್, ಅಲ್ಲ ಒಂದ್ ನಿಮಿಷ, ಇವ್ರು ಬೂತ್ ಏಜೆಂಟ್ ಕ್ಲಿಯರ್ ಮಾಡ್ಬಿಡಿ ಸರ್, ಕ್ಲಿಯರ್ ಮಾಡ್ಬಿಡಿ. ಈಗ BLO ಸರ್, ಈಗ ರಾಹುಲ್, ಇದು ನೋಡಿ ಬರೀ ಒನ್ ಸೈಡೆಡ್ ಆಗ್ತಾ ಇದೆ. ಈಗ ಬೇರೆ ಬೇರೆ ಪಕ್ಷಗಳನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಎಲ್ಲ ನಿಮ್ಗೆ ಲಾಭ ಆಗ್ಲಿ ಅಂತ ನೀವು ಒಬ್ಬರೇ ಹೋರಾಟ ಮಾಡ್ತಾ ಇದೀರಿ ಅಂತ ಅನಿಸ್ತಾ ಇದೆ. ಆಮ್ ಆದ್ಮಿ ಪಕ್ಷದ ವಕ್ತಾರರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಬಿಹಾರಲ್ಲಿ ನಮ್ಮ ಮಿತ್ರ ಪಕ್ಷವಾದ RJD ಜೊತೆ ಇಟ್ಕೊಂಡು ಮಾಡ್ತಿದೀವಿ. ಈ SIR ನ SP ಅವರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ, TMC ಅವರು ಖಂಡಿಸ್ತಾ ಇದ್ದಾರೆ, DMK ಅವರು ಖಂಡಿಸ್ತಾ ಇದ್ದಾರೆ, ಎಲ್ಲಾ ಪಾರ್ಟಿನೂ ಖಂಡಿಸ್ತಾ ಇದ್ದಾರೆ.
NDA ಮಿತ್ರ ಪಕ್ಷದವರು ಮುಂದಿನ ದಿನಗಳಲ್ಲಿ ಖಂಡಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಅವರ ಬುಡಕ್ಕೆ ಬೆಂಕಿ ಬೀಳುವ ದಿನಗಳು ದೂರ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರಿ, ಚಂದ್ರಬಾಬು ನಾಯ್ಡುನೇ ಬುಡ ಮೇಲು ಮಾಡ್ತಾರೆ ಈ ಬಿಜೆಪಿ ಪಕ್ಷ. ಈ ಬಿಜೆಪಿ ಪಕ್ಷ ಒಂದು ಮೊಸಳೆ ಇದ್ದಂಗೆ, ಯಾರ ಕಂಡ್ರೆ ದಡದಲ್ಲಿ ಎಳ್ಕೊಂಡ್ಬಿಡುತ್ತೆ. ಏನಕ್ಕೆ ಅವ್ರಿಗೆ ಎಳ್ಕೊಂಡ್ರಲ್ಲ, ಅವ್ರದ್ದು RJD ನೀಟಾಗಿ ತೇಜಸ್ವಿ election ಯಾದವ್ ಗೆಲ್ಲುವ ಅವ್ರನ್ನ. ತಾಕತ್ತು. ರೇ, ಬರ್ತೀನಿ ಸರ್, ಬರ್ತೀನಿ. ಈಗ ಈಗ ನಂದನ್ ಕಶ್ಯಪ್ ಅವರೇ, ನಂದನ್ ಕಶ್ಯಪ್ ಅವರೇ, ಈಗ ಅಲ್ಲ BR ಪಾಟೀಲ್ ಅವರು, BR ಪಾಟೀಲ್ ಬರ್ತೀನಿ ಸರ್, ನಂದನ್ ಕಶ್ಯಪ್ ಅವರೇ, ಈಗ ಕಶ್ಯಪ್ ಸರ್ ಆಳಂದದಲ್ಲಿ ಬರ್ತೀನಿ ಸರ್, ಬರ್ತೀನಿ. ಆಳಂದದಲ್ಲಿ ಈಗ ಆಳಂದದಲ್ಲಿ BR ಪಾಟೀಲ್ ಅವರು ಜನತೆಗೆ ನಾವು ಮುಂದೆ ತಗೊಂಡೋಗಿರ್ತೀವಿ. ಬರ್ತೀನಿ. ಮಾಡಿರುವ ಹಗಲತುರಗಳನ್ನು ಜನಕ್ಕೆ ಗೊತ್ತಾಗ್ತಿದೆ. ನಂದನ್ ಕಶ್ಯಪ್ ಸರ್, ನಂದನ್ ಕಶ್ಯಪ್ ಅವರೇ, ನಂದನ್ ಕಶ್ಯಪ್ ಸರ್, ಈಗ ಚೀಮಾರಿ ಹಾಕಿ ಉಗುದ್ ಆಚೆ ಓಡಿಸಿದ್ರಲ್ಲ, ಬರ್ತೀನಿ ಅದು ಓಡಿಸ್ತಾರೆ ಉತ್ಕರ್ಷ್ ಅವರೇ. ನಿಮ್ಮನ್ನು.